ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಇದೇನೆ ನಮ್ಮ ದೈವಸ್ಥಾನ. ಅಲ್ಲಿ ನಾಗಬನ ಇದೆ, ಮೇಲ್ಗಡೆ ನಾಗನ ಹುತ್ತಾ ಇದೆಯಂತೆ. ಇದು ನೋಡಿ, ಇದೇನೆ ನಮ್ಮ ದೇವಸ್ಥಾನ. ಇವಾಗ ಜಸ್ಟ್ ಪೂಜೆ ಎಲ್ಲ ಆಯಿತು. ನಾನು ಬರೋಕ್ಕಾಗಲಿಲ್ಲ. ಏನಕ್ಕೆ ಅಂತಂದರೆ ನೋಡಿ, ಇಲ್ಲಿ ಇದೇ ಕಲ್ಲು ನೋಡಿ, ಇಲ್ಲಿದೆ, ಕಾಣಿಸ್ತಾ ಇದೆಯಾ ಕಲ್ಲು ನೋಡಿ, ಕಲ್ಲು ಇಲ್ಲೊಂದಿದೆ ನೋಡಿ, ಮತ್ತು ಇಲ್ಲೊಂದಿದೆ ನೋಡಿ, ಮತ್ತು ಇಲ್ಲಿ ನೋಡಿ ಮೂರ್ತಿ ಇದೆ. ಇಲ್ಲಿ ಪಂಜುರ್ಲಿ ಕಲ್ಲುಟಿ ಮತ್ತು ಗುಡಿಗ ದೇವರದ್ದು ಒಂದು ಇದಿದೆ. ಅಲ್ಲೂ ಕೂಡ ಕಲ್ಲಿದೆ. ಆ್ಯಕ್ಚುಲಿ ಬೇಗ ಎದ್ದು ಬರಬೇಕಾಯಿತು, ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಏನಕ್ಕೆ ಅಂತಂದರೆ ಮಗ ಎದ್ದಿದ್ದೆ, ಮಗ ಮಲಗಿದ್ದೆ 2 ಗಂಟೆ ಆಯಿತು. ಸೊ ನಾನು ಎದ್ದೋಳೋಷ್ಟೊತ್ತಿಗೆ ನೆನ್ನೆ ಬೇರೆ ಟೈರೆಲ್ಲ ಪಂಚರ್ ಆಗಿ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಸೊ ಆದ್ದರಿಂದ ಎದ್ದಿದ್ದು ಲೇಟು. ಪರವಾಗಿಲ್ಲ, ಏನು ಮಾಡೋಣ. ಸೊ ಇವಾಗ ದೇವ್ರ ಪೂಜೆ ಹೋಮ ಎಲ್ಲ ಆಯ್ತು. ಇಲ್ಲಿ ಪರ್ವ ಅಂತಾರೆ ಇದನ್ನು, ಪರ್ವ ಎಲ್ಲ ಮುಗೀತು. ಸೊ ಎಲ್ಲ ಹೋಗಿದ್ದಾರೆ ಆಲ್ರೆಡಿ. ನಮ್ಮ ತಂದೆ ಕೂಡ ಇವಾಗ ಹೋದ್ರು ಪ್ರಸಾದ ಕೊಟ್ಬಿಟ್ಟು. ಸೊ ಗಂಧ ಪ್ರಸಾದ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ತೊಗೊಬೇಕು. ಸೊ ನಮಸ್ಕಾರ ಎಲ್ಲ ಮಾಡಾಯಿತು, ಎಲ್ಲರೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿದ್ದಾಯಿತು. ಸೊ ಇವಾಗ ಪೂಜೆ ಆದಮೇಲೆ ಇನ್ಯಾವುದೂ ಪೂಜೆ ಇಲ್ಲ. ಇವಾಗ ಇನ್ನೇನೇ ಇದೂ ಸಂಜೆ ಭಂಡಾರ ತರೋ ಟೈಮಲ್ಲಿ ಪೂಜೆ ಇರುತ್ತೆ. ಪೂಜೆ ಅಂದರೆ ಜಸ್ಟ್ ಭಂಡಾರ ಅಂತ ಹೇಳಿದ್ರೆ ಒಂದು ಕತ್ತಿ ಇದೆ, ಅದನ್ನು ತೊಗೊಂಬರ್ತಾರೆ. ತೊಗೊಂಬಂದು ಅಲ್ಲಿ ಏನೊಂದು ಇದು ಹಾಕಿದಾರೋ, ಚಪ್ರ ಹಾಕಿದಾರೋ ಅಲ್ಲಿಡ್ತಾರೆ. ಅದಾದಮೇಲೆ ಅದಕ್ಕೆ ಸಂಜೆ ಅದಕ್ಕಿಂತ ಮುಂಚೆ ಏನಿಲ್ಲ, ಮಾಮೂಲಿ ಎಲ್ಲ ಊಟ ಗೀಟ ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು ಇರೋದು ಅಷ್ಟೇ. ಇವತ್ತು ಸಾಯಂಕಾಲದವರೆಗೂ, ಸಾಯಂಕಾಲ ಸ್ವಲ್ಪ ಕೆಲಸ ಇರುತ್ತೆ. ಬನ್ನಿ ಇವಾಗ ಚಿಕ್ಕಪ್ಪನ ಮನೆಗೆ ಹೋಗೋಣ. ಬಡಾರ ಅಂತ ಎದ್ದೆ, ಟಣ್ ಅಂತ ಸೌಂಡ್ ಕೇಳಿದ ತಕ್ಷಣ ಆದರೂ ಆಗಲಿಲ್ಲ, ತೊಂದರೆ ಇಲ್ಲ. ಬನ್ನಿ ಇವಾಗ ಹೋಗೋಣ. ಹೋಗ್ಬಿಟ್ಟು ಪ್ರಸಾದ, ಗಂಧ ಪ್ರಸಾದ ತಗೊಂಡು. ಫುಲ್ಲು ಫ್ಲ್ಯಾಟ್ ಆಗಿಬಿಟ್ಟಿದೆ. ಮಳೆಗಾಲದಲ್ಲಿ ನೋಡಿ, ನಾವು ಅಲ್ಲೇ ಆಫ್ ರೋಡ್ ಇಳಿಸ್ಕೊಂಬಂದಿದ್ದು. ಆ್ಯಕ್ಚುಲಿ ಅಲ್ಲಿಂದ ಮೇಲಿಂದ ಮಳೆಗಾಲದಲ್ಲಿ ಸಖತ್ತಾಗಿರುತ್ತಿಲ್ಲಿ. ಈ ಸತಿ ಫುಲ್ ಆಫ್ ರೋಡ್ ಮಾಡೋಣ ಅಂತೇಳ್ಬಿಟ್ಟು ಮಳೆಗಾಲದಲ್ಲಿ ಒಂದು ಸಖತ್ತಾಗಿರುತ್ತೆ, ಸಖತ್ ಮಜಾ ಇರುತ್ತೆ. ಫುಲ್ಲು ಸ್ಲಶ್ಶು, ಫುಲ್ಲು ಮಜಾ, ಫುಲ್ಲು ಜಾಲಿ ನೋಡಿ. ಅಲ್ಲಿಂದನೇ ಬಂದಿತ್ತು, ಅಲ್ಲಿಂದ ಹಂಗೆ ಬಂದು ಹಿಂಗೆ ಇಳಿಸ್ಕೊಂಡು ಹಿಂಗೆ ಬಂದಿದ್ದು ಒಂದು ಸಲ. ನಾನು ಗಿರಿಯಲ್ಲ ಫಾರ್ ದ ಫಸ್ಟ್ ಟೈಮು. ಸಖತ್ ಖುಷಿ ಆಯಿತು. ಮಾತು ಪೂಜೆ ಎಲ್ಲ ಆದಮೇಲೆ ನೋಡಿ ತಿಂಡಿ ರೆಡಿ ಆಗ್ತಾಯಿದೆ. ನಮ್ಮ ಭಕ್ತರು ಬಂದಿದ್ದಾರೆ ನೋಡಿ. ಬೆಳಿಗ್ಗೆ ಉಪ್ಪಿಟ್ಟು ಇಲ್ಲಿ ಫೇಮಸ್ ಬಜಿಲ್ ಸಜ್ಜಿಗೆ ಬಜಿಲ್ ನೋಡಿ. ಅಣ್ಣ, ನಮ್ಮ ಅಣ್ಣ, ಇಲ್ಲೊಬ್ಬರು ಅಣ್ಣ, ಎಲ್ಲ ಅಣ್ಣಂದರು ಇಲ್ಲೇ ಅಡುಗೆ ಮಾಡೋದು. ಅಲ್ಲಿ ಮೇಲೆ ನಮ್ಮ ಮನೆ. ಸೊ ಅರೇಂಜ್ಮೆಂಟ್ಸ್ ಎಲ್ಲ ಆಯಿತು ನೋಡಿ, ಫುಲ್ ಅರೇಂಜ್ಮೆಂಟ್ಸ್ ಆಯಿತು. ಸೊ ಅಲ್ಲಿಂದ ಭಂಡಾರ ಬರುತ್ತೆ ನಮ್ಮ ದೇವಸ್ಥಾನದಿಂದ. ಸೊ ಅದನ್ನು ಇಲ್ಲಿಡ್ತಾರೆ. ಅದಾದಮೇಲೆ ನೋಡಿ ಫುಲ್ಲು ಡೆಕೋರೇಷನು, ಮತ್ತು ಭೂತ ಕಟ್ಟುವವರು ಬಂದಿದ್ದಾರೆ ನೋಡಿ. ಫುಲ್ಲು ಚೇರ್ಸ್ ಗೀಸ್ ಎಲ್ಲ ಹಾಕಿ ಅಕಲ ಕಾಣ್ತಾ ಇದೆ ನಮ್ಮ ಮನೆ. ನಾಳೆ ಎಲ್ಲ ಖಾಲಿಯಾಗಿರುತ್ತೆ. ಲೈಟಿಂಗ್ ಎಲ್ಲ ಹಾಕಿ ನೋಡಿ. ಸೊ ಬಾಯ್ಸು ಕೂಡ ಬರ್ತಾಯಿದ್ದಾರೆ ಬೆಂಗಳೂರಿಂದ. ಇನ್ನೂ ಎಲ್ಲೋ ನೆಲಮಂಗ್ಲ ಹತ್ರ ಇದ್ದಾರೆ ಅಂತ ಅವಾಗಲೇ ಹೇಳಿದ್ರು. ನೆಲಮಂಗ್ಲ ಹತ್ರ ಇದ್ದಾರೆ ಅಂತ ಅವಾಗಲೇ ಹೇಳಿದ್ರು. ಟೋಲ್ ಹತ್ರ ಏನೋ ಜಗಳ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತ, ಏನೋ ಅಂತ ಗೊತ್ತಿಲ್ಲ. ಸೊ ನೋಡೋಣ, ಬರ್ತಾಯಿದ್ದಾರೆ ಆನ್ ದ ವೇ. ಇನ್ನೂ ಬಾಯ್ಸು ಗಿರಿ, ಕೃಷ್ಣ, ಪವನ್ನು, ಇನ್ಯಾರು ಅಭಿಲಾಷು, ಅದಾದಮೇಲೆ ವಿನಯ್, 5 ಜನ ಬರ್ತಾಯಿದ್ದಾರೆ. ಇನ್ನೂ ಆಗಿದೆ ಪ್ರಿಪ್ರೇಷನ್ನು. ನೋಡೋಣ ಯಶಸ್ವಿಯಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ರಾತ್ರಿಗೆ. ಫುಲ್ಲು ಬ್ಯುಸಿ ಅಂತೆ ಅವರು, ಫುಲ್ಲು ಬ್ಯುಸಿ, ಫುಲ್ಲು ಡೇಟ್ಸು. ಏನು ಹೇಳಿ ಅಪ್ಪ. ಇವತ್ತು ಇನ್ನೊಂದು ಕಡೆ ಇದೆಯಂತೆ. ಅವರ ದೊಡ್ಡ ಮಗ ಹೋಗಿದ್ದಾರೆ ಆ್ಯಕ್ಚುಲಿ. ಅಂದರೆ ಅಲ್ಲಿ ಕೂತಿದ್ದಾರಲ್ಲ ಅವ್ರ ತಮ್ಮ, ಅವ್ರ ಮಗ ದೊಡ್ಡಣ್ಣ ಇನ್ನೊಂದು ಕಡೆ ಹೋಗಿದ್ದಾರೆ. ಇಲ್ಲೇ ಎಲ್ಲ ಪುತ್ತೂರು ಸುಳ್ಳಿ ಹತ್ರ. ಹಾಂ, ಕಾಫಿ
ಕಾಫಿ ಟೀ ಎಲ್ಲ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಊಟ ಗೀಟ ಎಲ್ಲ ಚೆನ್ನಾಗಿತ್ತು, ಮಧ್ಯಾಹ್ನ ಸಖತ್ತಾಗಿತ್ತು. ಅಲ್ಲಿ ನೋಡ್ತಾ ಇದ್ದಾನೆ ಇಲ್ಲಿ ನಮ್ಮ ಮಗ, ಫುಲ್ಲು ಕುತೂಹಲದಿಂದ ನೋಡ್ತಾ ಇದ್ದಾನೆ. ಅವನಂತೂ ಫುಲ್ಲು ಕುತೂಹಲ ತಾತನ ಜೊತೆ. ನೋಡಿ ಅಲ್ಲಿ ನೋಡಿ ವಾಲ್ಗದವರು ಬಂದಿದ್ದಾರೆ, ಎಲ್ಲ ರೆಡಿ. ಕೈ ಹಾಕ್ತಾಯಿದ್ದಾನೆ ನೀವು. ನೋ 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 ನೋಡಿ, ಅಲ್ಲಿ ದೈವ ಕಟ್ಟುವವರು, ಭೂತ ಕಟ್ಟುವವರು ಅಲ್ಲಿದ್ದಾರೆ. ಇಲ್ಲಿ ನೋಡಿ ಮುಕ್ಕಾಲ್ದಿ ಅಂತ ಹೇಳ್ತಾರೆ ಇವ್ರಿಗೆ. ಇಲ್ಲಿ ಭಂಡಾರ ಬರುತ್ತೆ. ಇಲ್ಲೇನು ಇದು ಪಡಿ ಇದೆ, ಪಡಿ ಮಂಚ ಅಂದರೆ ಭತ್ತ ಹೊಡಿತಾರಲ್ಲ ಅದು, ಆ ಮಂಚ ಅದು ಪಡಿ ಮಂಚ ಅಂತಾರೆ. ಅಲ್ಲಿ ಇದು ಇರ್ತಾರೆ ಕತ್ತಿಗಳೆರಡು, ಭಂಡಾರ. ಎಲ್ಲ ತಯಾರಿ ಆಗಿದೆ. ಮೇಲ್ಗಡೆ ಭಂಡಾರ ತರೋದಕ್ಕೆ ಹೋಗಿದ್ದಾರೆ. ಸೊ ಇವಾಗ ಭಂಡಾರ ತರ್ತಾರೆ, ತೋರಿಸ್ತೀನಿ ನಿಮ್ಗೆಲ್ಲರಿಗೂ. ನನ್ನ ಮಗ ಫುಲ್ಲು ಎಲ್ಲ ಆಟ ಆಡ್ತಾ ಇದ್ದಾನೆ, ಕಾಣಿಸ್ತಾನೆ ಇಲ್ಲ. ನನ್ನ ತಂಗಿ ಮಕ್ಕಳು ಎಲ್ಲ ಬಂದಿದ್ದಾರೆ ನೋಡಿ ಅಲ್ಲಿ. ಅಲ್ಲಿ ನೋಡಿ ಅಲ್ಲಿ ಅವ್ರ ಕತೆ ನೋಡಿ ಅಲ್ಲಿ. ಇಲ್ಲಿ ಭಂಡಾರ ತರಕಲ್ಲಿ ಮೇಲೆ ಹೋಗ್ತಾ ಇದ್ದಾರೆ ನೋಡಿ. ಈ ಥರ ಫಂಕ್ಷನ್ಸ್ ಬಂದಾಗ ಮಕ್ಕಳಿಗೆಲ್ಲ ಫುಲ್ಲು ಖುಷಿ. ನೋಡಿ ಹೆಂಗೆ ಆಟಾಡ್ತಾ ಇದ್ದಾರೆ ಜಾಲಿಯಾಗಿ. ಎಲ್ಲ ಸಖತ್ತಾಗಿ ಆಟಾಡ್ತಾ ಇದ್ದಾರೆ. ಇಲ್ಲಿ ದೀಪ ಹತ್ರ ಬಂದ್ಬಿಡ್ತಾನೆ, ಅದೇ ಭಯ ನೋಡಿ. ಶ್ರೇಯಾಶ್, ವಿಭುದ, ವೈಭವಿ 3 ಜನ ಆಟಾಡ್ತಾರೆ ನೋಡಿ. ನೋಡಿ ಇವಾಗ ಅಲ್ಲಿ ಹೋಗಿದ್ದಾರೆ, ಭಂಡಾರ ತರ್ತಾರೆ ಇವಾಗ ಅಲ್ಲಿಂದ. ಕೂಡಿ ರಾಜ ಮಗ ನಂಬಿ ಸಂಸಾರ ಇಲ್ಲ ಕಲ್ಲುಟ್ಟಿ ಬಂಜಿಲ್ಲ ಕೂಡ ಅಮೂರ್ತ ನೋಡಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಬಣ್ಣ ಹಚ್ಕೋತಾ ಇದ್ದಾರೆ, ಫುಲ್ ರೆಡಿಯಾಗಿದೆ. ಅಲ್ಲೂ ಸೀರೆಗಳೆಲ್ಲ ಹರಕೆ ಬಂದಿರ್ತಕ್ಕಂಥದ್ದು, ಹೂವು ಸೀರೆ ಎಲ್ಲ. ಪಂಜುರ್ಲಿ ಕಳ್ರೊಟ್ಟಿ. ಮಾಡ್ಬೋದು ನೋಡಿ. ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ ಬೆಂಗಳೂರಿಂದ. ನೋಡಿ ಬಾಂಬ್ಗಳು ತಂದವ್ರೆ ಹೊಡಿಯಕ್ಕೆ ನಮ್ಗಿಲ್ಲಿ. ಏನು ಹೇಳಿ ಗಿರೀಶು, ಏನು ಎಷ್ಟೊತ್ತಿಗೆ ಬಂದವ್ರು ನೋಡಿ? 9 ಗಂಟೆ ಆಯಿತು, ಇವಾಗ ಬಂದವ್ರೆ, ರೀಚ್ ಆಗೋರು. ಎಲ್ಲಿ ಮಿಂಚು?
ಜಾಗನೇ ಇಲ್ಲ ಸೀಟ್ ಹಾ 5 ಜನ ಇದೀವಿ. ಪಾಪ ತೋರ್ಸ್ಬೇಕು ಅಂತ ಏನು ನೀನು ಪಾಪ ಮಗ್ಳು ನಾನೇನೋ ಮಾಡ್ಲಿ ಕಾರಲ್ಲಿ ಜಾಗನೇ ಇಲ್ಲ, ಎಲ್ಲೋ ಕುಣ್ಸ್ಕೊಂಡ್ ಬರ್ಲಿ. ಏನ್ ಹೇಳು ಎಲ್ಲ ನೋಡಿ ಚಡ್ಡಿಲ್ ಬಂದವ್ರೆ ಪೂಜೆಗೆ. ಏನ್ ಹೇಳಿ ಇವರು ಇವನು ಇಲ್ಲಿ ಇವಾಗ ಚೇಂಜ್ ಮಾಡ್ದ, ಅವ್ರು ಇವಾಗ ಚೇಂಜ್ ಮಾಡ್ತಾರೆ. ನಾನು ಬೆಳಗ್ಗೆನೆ ಹೇಳಿದೆ, ಏನ್ ಬೆಳಗ್ಗೆನೆ ಹೇಳಿದೆ ದೇವಸ್ಥಾನ ಇದಕ್ಕೆ ಹೋಯ್ತಾರ ಅದು ಪ್ಯಾಂಟಲ್ಲಿ ಅವೆಲ್ಲ ಏನಿಲ್ಲ ಅದು ಎಲ್ಲಾರ್ಗು ಏನ್ ಹೇಳು ಗೊತ್ತಾಯ್ತು. ತಿಂಡಿ ಹಾಕೊಂಡ್ ಬರ್ತೀಯ ನೀನು. ಹಾ ನಿನ್ನ ತೀರ್ಮಾನ ನಾನು ಬೆಂಗಳೂರಿಗೆ ಹೋಗ್ತಾ ಮಾಡ್ತೇನೆ. ಸುಮ್ನೆ ಅಪ್ಪ ಹೇಳಿದ್ದು ಅವೆಲ್ಲ ಏನಿಲ್ಲ, ಅವೆಲ್ಲ ಏನಿಲ್ಲ, ಸುಮ್ನೆ ಸುಮ್ನೆ ತೋರಿಸ್ತಾ ಇತ್ತಪ್ಪ. ಹೌದಾ? ಇವ್ರ ಕಡೆ ತೋರಿಸ್ತಾ ಅವ್ರ ಕಡೆ ಯಪ್ಪ ಇವ್ರು ನೋಡಿ ಅವ್ರು ನೋಡಿ ಅವ್ರು ಇವಾಗ ಕೃಷ್ಣ 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 ಏನ್ ಹೇಳಿ. ಏನಪ್ಪ ಬನ್ರಪ್ಪ, ಬನ್ನಿ. ನಮ್ಮನೆ ಮೇಲಿಂದ ಹಿಂಗಿದೆ ಅಂತ ನಾನು ಇವತ್ತೇ ನೋಡ್ತಾ ಇರೋದು. ನಾನು ಯಾವತ್ತೂ ಮೇಲೆ ನಿಂತ್ಕೊಂಡು ನೋಡೇ ಇಲ್ಲ ಈ ಥರ. ಸೂಪರ್.
ಅಲ್ಲ ನೋಡಿ ಕಾಮೆಂಟ್ರಿ ಕೊಡೋ ಥರ ಇವನು ಎಲ್ಲ ಮೈಕೆಲ್ಲ ಹಾಕೊಂಬಂದು ಏನಕ್ಕೆ ಮೈಕೆಲ್ಲ ಫಸ್ಟ್ ಬಂದಿದ್ದು ಯಾರು ಕಲ್ರೊಟ್ಟಿ ಈಗ ಪಂಜೂರು ಮೈಕೆಲ್ಲ ಹಾಕೊಂಬಂದು ಲೈವ್ ಕಾಮೆಂಟ್ರಿ ಕೊಡ್ತಾ ನೋಡಿ ಇವಾಗ ಡ್ಯಾನ್ಸ್ ಆಡ್ತಾ ಇದ್ದಾರೆ. ವಿಡಿಯೋ ನೋಡಿ ನಾವೇನಿದ್ರು ದೇವರು ರಾಗ್ ತೋರಿಸೋದು. ಏನು ಎಕ್ಸ್ಪ್ಲೇನ್ ಮಾಡ್ತೀಯ? ಅದೇ ನನ್ಗೆ ಹೇಳು, ಅದೇ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ? ಆರಾಧನೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಅದೇ ನೀನೇ ಹೇಳ್ಬೇಕಲ್ಲ, ಏನು ಹೇಳುದಿದು? ಭಕ್ತಿಯಿಂದ ಇರಿ, ಶ್ರದ್ಧೆಯಿಂದ ಇರಿ, ಒಳ್ಳೇದು ಮಾಡಿ, ದೇವರು ಅವ್ರಿಗೆ ಒಳ್ಳೇದು ಮಾಡುತ್ತೆ. ಅಯ್ಯೋ ಇದೇ ಕಮಿಟ್ರಿ ಹೇಳೋದು. ಎಲ್ಲ ಈಗ ಗೊತ್ತಿರೋದನ್ನೇ ದಿನ ಎಲ್ಲ ಟಿವಿಲಿ ಹೇಳ್ತಾನೆ ಇರ್ತಾರೆ ಬೆಳಿಗ್ಗೆ ಇದ್ರೆ. ಇಲ್ಲದೇ ಇರೋದು ಎಲ್ಲಿಂದ ಹೇಳು? ಅದನ್ನ ಏನು ಕೇಳ್ತೀಯ? ಸರಿ ಇಷ್ಟೇ ಕಣೋ, ಒಳ್ಳೇದು ಮಾಡು, ಒಳ್ಳೆ ತಂದಲ್ಲಿ ನಡಿ, ಬೇರೆಯವ್ರಿಗೆ ಒಳ್ಳೇದು ಮಾಡ್ಕೊಂಡಿರೋ, ಒಬ್ರಿಗೂ ಅನ್ಯಾಯ ಮಾಡೋಣ, ಮೋಸ ಮಾಡಬೇಡ. ಇದ್ರ ಮುಂದೆ ಇದರಲ್ಲೇ ಇರೋದು ದೇವರು. ನೀನು ಹೇಳಿದ್ ಬಿಟ್ಟು ಬೇರೆ ಯಾವ್ದು ಬೇರೆ ಏನು ಮಾಡಲ್ಲ. ನೀನು ಹೇಳ್ದಲ್ಲ ಇವಾಗ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ ಯಾರು ಜನ. ಅದಕ್ಕೆ ಅವಾಗ ಹೋಗಿದ್ದರೆಲ್ಲ ಮಾಡೋದು ಕಿತ್ಕೊಳ್ಳಿ ಅಂತ. ಹಂಗೆ ಏನಕ್ಕೆ ಹೇಳು? ಈ ಥರ ಎಲ್ಲ ಮಾಡಿ ಜನಕ್ಕೆ ಒಂದು ಭಯ ಹುಟ್ಟಿಸಿ ಪರಿವರ್ತನೆ ಆಗಲಿ ಅಂತ ಇವೆಲ್ಲ ಮಾಡೋದು. ಇನ್ನೇನಕ್ಕೆ ಮಾಡಬೇಕು? ಆಗಲ್ವಲ್ಲ ಆದ್ರೂ ಜನ ಯಾಕೆ ಏನು ಮಾಡೋಕ್ಕಾಗಲ್ಲ. ಏನು ಮಾಡಲ್ಲ. ಏನು ಹೇಳಿ ಇವರು? ಎಲ್ಲ ಚೆನ್ನಾಗಿ ನಡೀತಾ ಇದೆ, ಖುಷಿ ಆಯಿತು. ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಮಗಳನ್ನ ಕರ್ಕೊಂಬಂದಿದ್ರೆ ಚೆನ್ನಾಗಿರೋದಪ್ಪ. ಜಾಗ ಇಲ್ಲಲ್ಲ, ಎಲ್ಲೋ ಪಾಪ ಲೋಶ 5 ಜನ ಇದ್ದೀವಿ. ಹೋಗಿ ಫಸ್ಟು ಪವನ್ ಒಬ್ಬರ ಅಂದ್ರೆ ನಾವು ಬೈಕಲ್ಲಿ ಬರೋಣ ಅಂತ ಪ್ಲಾನಿಂಗ್ ಇತ್ತು. ಪವನ್ ಆದ್ಮೇಲೆ ಅಣ್ಣ ನಾನು, ವಿನಯ್ ನಾನು, ಅಭಿ ನಾನು, ಕೊನೆಗೆ ನಾನು ಹಂಗೆ ಅಲ್ವಾ? ಅದಕ್ಕೆ ಅದೇನು ಗೊತ್ತಾ, ದೇವ್ರು ಕರ್ಸ್ಕೊಂತಾನೆ, ಯಾರು ಬರಬೇಕು ಅಷ್ಟೇ, ಅದು ನಿಜಾನೇ. ಅದಂತೂ 100, ಅದ್ರಲ್ಲಿ ನಾನು ನಂಬ್ತೀನಿ. ಎಲ್ಲಿ ಬರ್ಬೇಕು ಅಂದ್ರೂ ಅದು ಏನಾದ್ರು ಒಂದು ಇದ್ದೇ ಇರುತ್ತೆ. ಹೌದೌದು, ಹೆಂಗಾದ್ರೂ ಬಂದೇ ಬರ್ತೀಯ. ನೋಡಿ ಬಿಡು, ಮಗಳು ತಾನೆ ಪಾಪ, ಅವ್ರಿಗೆ ಏನಾಗಲ್ಲ. ಇನ್ನೊಂದ್ಸರಿ ಗೊತ್ತಾಗಲ್ಲ. ಇಂಥ ಕಾರ್ಯಕ್ಕೆಲ್ಲ ಬಂದಿದ್ದೀವಿ, ನಾವೇನೋ ಪುಣ್ಯ ಮಾಡಿದ್ದೀವಿ ಅಂತ. ಹಾಂ ಖಂಡಿತ. ಮೊದಲೆಲ್ಲಾದ್ರೆ ಇಡೀ ಬೆಳಿಗ್ಗೆ ಒಂದು ನಡೀತಾ ಇತ್ತು. ಇವಾಗ ಏನು ಥಂಡಿ ಏನಿಲ್ಲ, ತಗೊಂಡೋಗ್ತಾರಲ್ಲ ಎಣ್ಣೆ ಅಲ್ಲಿದೆಯಲ್ಲ, ಅದರಲ್ಲಿ ಅರ್ಧ ಅವ್ರು ತಗೊಂಡೋಗ್ತಾರೆ. ಇವರು ಮೇಯ್ನು ತಂತ್ರಿಗಳು, ಇವರು ತಂತ್ರಿ. ಹಾಂ ದೇವರು, ಅದೇ ದೇವರು ಬಿಟ್ಟು. ಸ್ವಲ್ಪ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗುತ್ತೆ. ಅವರು ಅಷ್ಟೇ ಪಕ್ಕದಲ್ಲಿರೋರು, ಅವರು ಪಕ್ಕದಲ್ಲಿರೋರು ತಂತ್ರಿ, ಇಬ್ಬರು ತಂತ್ರಿಗಳು. ಅವ್ರ ಪ್ರಕಾರ ನಡೀತದೆ, ಅವ್ರ ಮೂಲಕ. ಗೊತ್ತಾಗಲ್ಲ ಆ್ಯಕ್ಚುಲಿ, ಗೊತ್ತಾಗಲ್ಲ. ಅವ್ರು ಹೇಳಿ ತಂದೆ ಗೊತ್ತಾಗಿರುತ್ತೆ. ಆ್ಯಕ್ಚುಲಿ ಇವ್ರು ಹಾಕಿರೋ ಫ್ಯಾಮಿಲಿ ಎಲ್ಲರೂ ಇದೇನೆ ಮಾಡೋದು. ಇವತ್ತೂ ಅವರು ಇವ್ರ ಅಣ್ಣ ಒಬ್ರು ಇದ್ದಾರೆ, ಅವ್ರು ಇವತ್ತು ಬೇರೆ ಕಡೆ ಹೋಗಿ ಹಾಕಿರೋ ಅಲ್ಲಿ ಮೈನ್ ಅವ್ರು ಆಗ್ತಾ ಇದೀವಿ ಮೊದಲು ನಮಗೆ.
ಎಂಕಲು ಈ ಮರಗಿನ ವಾರೀತಿನ ಬಲ್ಲಿ ಬಂಗಾರ ಮೆರಪ ಒಂದುಳ್ಳನ ಅಂಚನೆ ಪೊನ್ನಡಾಲ ಸಂಸಾರವಾದ ಪೆದ್ದುರಪ್ಪೆ ಕಣ್ಣನ ಶಾಂಕಣದ ಪ್ಯಾದವರ್ತ್ಯಪ್ಪ ಧರ್ಮದೇವರ ಬಣ್ಣ ಚಿತ್ರ ವಾಕ್ಯರು ಈ ಮರಗಿನ ಕುಡಿದ ಕಲ್ಲುಟ್ಟಿ ಮಂಜುರ್ಲಿ ಆ ವಾಕ್ಯನು ನೆರವಾರಿಕೆ ಮತ್ತೊಂದು ಜಯಮುಖ ಮತ್ತೊಂದುಲ್ಲರಿಗೆ ಅಂತ ಖಂಡಿತವಾದ ಏಳು ಗಿಂಡ ಒಂಜು ಗಿಂಡ ಕಂಚುಗಿಂಡ ಗಿಂಡ ಹೂವಲ್ಲಿ ಮಾಡಿದವು ಸೊ ಬಾಯ್ಸ್ ಎಲ್ಲ ಸುಸ್ತಾಗಿ ಕುತ್ಕೊಂಡಿದ್ದಾರೆ. ನೈಟ್ 12:30 ಆಗಿದೆ. ಇವ್ನು ನೋಡಿ, ಇವ್ನು ನಮ್ಮ ಮನೆಯವ್ರ ಥರನೇ ಕುತ್ಕೊಬಿಟ್ಟು ಎಲ್ಲ ಮನೆ ಜೊತೆ. ಹೌದಾ? ಅಲ್ಲ, ನೀವು ಅವನು ಕೊಟ್ಟಿದ್ದೀರ ವರ್ಷಕ್ಕೆ. ನೀವು ಏನು ನೀವು ಏನು 2 ಸಲ ಹಳ್ಳಿಗೆ ಬಿಟ್ಟಿದ್ದಂತೆ? ಅವಣ 2 ಸಲ ಬಿಟ್ಟಿದ್ದಂತೆ. ಏನು ಹೇಳು. ಸೊ ಫಸ್ಟ್ ಟೈಮ್ ಹೆಂಗ ಅನ್ನಿಸ್ತಪ್ಪ? ಖುಷಿ ಆಯ್ತು ಫಸ್ಟ್ ಟೈಮು. ನೆಕ್ಸ್ಟ್ ಟ್ರೀಟ್ ಐತಲ್ಲ ಪವನಂದು. ಗೌರ್ಮೆಂಟ್ ಜಾಬ್ ಫುಲ್ ಟ್ರೀಟು, ಫುಲ್ ಅಬ್ರ. ಸಂಬಳದ 1 ವರ್ಷದ ಪ್ಯಾಕೇಜ್ ಒಂದು ವರ್ಷದ ಗೌರ್ಮೆಂಟ್ ಕೆಲಸ ಅಂದ್ರೆ 1 ವರ್ಷ ಅಂದರೆ ಕಮ್ಮಿ 10 ಲಕ್ಷವರೆಗೂ ಇರುತ್ತೆ. ಏನು ನಿಮ್ಮ ವೈಫ್ ಓದಿರೋದೇನು ಹೇಳು, ಅದ್ರ ಮೇಲೆ ಹೇಳ್ಬಿಡ್ತೀನಿ. ಹಂಗಂದ್ರೆ ಇರುತ್ತೆ ಪಕ್ಕ ಇರುತ್ತೆ. ಹಬ್ಬ 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 ನಮ್ಗೆ ಗೊತ್ತು. ಅದೇ ಏನಾದ್ರೂ ಆಗಿಲ್ಲ, BComಗೆ ಒಳ್ಳೆ ಸಿಗುತ್ತೆ ಪಕ್ಕ. ಇನ್ನೂ ಒಳ್ಳೆ ದುಡ್ಡು. ಓಕೆ, ರಿವೀಲ್ ಮಾಡಿದ್ದಾರೆ. ಚೇಂಜ್ ಮಾಡಿ ಹಾಕಿ ಸ್ಯಾಂಕ್ಷನ್. ಸ್ಯಾಂಕ್ಷನ್ ಎಲೆಕ್ಷನ್ ಟೈಮಲ್ಲಿ ಒಳ್ಳೆ ಕಾಸು. ಚಾರಿ ಸ್ಯಾಂಕ್ಷನ್ಗಳೇ ಹೇಳು. ನೆಕ್ಸ್ಟ್ ವರ್ಷನೇ ಹಿಂಗೆ ಬನ್ನಿ. ಇನ್ನು ಯಾರು ವಿಡಿಯೋ ನೋಡ್ತಾ ಇರೋ ನೀವು ಎಲ್ಲ ಬನ್ನಿ, ಕರೀತೀನಿ. ಹಾಂ, ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ಅಯ್ಯೋ ನನ್ಗೆ ಗೊತ್ತಿಲ್ಲ, ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ದೇವರು ಹ್ಞೂ ಅಂದರೆ ಏನೋ ಗೊತ್ತಿಲ್ಲ ಅಪ್ಪ, ಏನೋ. ಓಕೆ ಬಾಯ್ಸ್, ಇವಾಗ ಏನು ಬೆಂಗಳೂರು ಅವನು ಏನು ಕೇಳ್ದ ಅಂತ ಅವ್ನಿಗೆ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ರು ನಿಂತ್ಕೊಂಡ್ಬಿಟ್ಟು ಮುಂದೆ ಏನು ಕೇಳ್ದ ಅಂತ ಏನು ಮಾಡ್ಬೇಕು ನಾನು ಇವಾಗ ಅಂತದೆ. ಏನೋ ನೋಡಿ ಅವನೊಬ್ಬನ ಕೈಲಿ ಆಗಿದ್ದು ಅವನ್ನ ಕೂರ್ಸೋಕ್ಕೆ.
ಯಾರ ಕೈಲೂ ಆಗಿಲ್ಲ. ಎಕ್ಸ್ಚೇಂಜ್ ಮಾಡ್ಕೊಂಡು ಚಡಿ ಹಾಕೊಂಡ್ಬರ್ಬೋದು ಹೋಗ್ಬಿಟ್ಟು. ಸೊ ಎಲ್ಲರೂ ಅವ್ರವ್ರ ಮನೆಗೆ ವಾಪಸ್ಸು ಮರಳಿ ತೆರಳುತ್ತಿದ್ದಾರೆ. ನೋಡ್ಬೋದು ನೋಡಿ, ಎಲ್ಲರೂ ಹೊರಡ್ತಾ ಇದ್ದಾರೆ ಮನೆಗೆ. ಇವಾಗೆಲ್ಲ ಚೇರೆಲ್ಲ ಎತ್ತಿಕ್ಬೇಕು, ನಮಗೆ ಕೆಲಸ ಫುಲ್ಲು ಡ್ಯೂಟಿ. ಒಂದು ಕೋಳಿಯ ಕತೆ. ತಿನ್ನೋದು ಬಿಡಿ, ಏನು ಕಡಿಮೆ ಮಾಡುದು. ಸೊ ಒಂದು ಕೋಳಿ ಕಡಿಮೆ ಮಾಡೋದು ಮಾಡಿದ್ದಾರೆ ಇವರು. ಕಡಿಮೆ ಮಾಡಿಲ್ಲ, ಇನ್ನೂ ಹೀಟ್ ಆಗ್ತಾನೆ ಇದೆ ತಿಂದು. ಜಾಸ್ತಿ ಹೈ ಆಗ್ತದೆ ಉಂಟಂತೆ. ಫಸ್ಟ್ ಒಂದು ಕೋಳಿ ತಿಂತೀನಿ, ಈಗ ಅರ್ಧ ಕೋಳಿ ತಿಂತೀನಿ. ಕಂಟಿನ್ಯೂ. ಸೊ ಬಾಯ್ಸ್ ಎಲ್ಲ ಭಾಗ ಅಂಕಲ್ ಫ್ರೀ ಇದ್ರೆ ಭಾಗ 2 ತೋರಿಸಿರೋರು. ಅಂಕಲ್ ಬಿಜಿ ಅವ್ರೆ ಪಾಪ. ಸೊ ನೆಕ್ಸ್ಟ್ ಇವನ ಅವನ್ ಜೀವ ಬೇಕಾದ್ರೆ ಬಿಟ್ಬಿಡ್ತಾನೆ, ಕೋಳಿ ಬಿಡಲ್ಲ ಅವನು. ಸೊ ಈ ವರ್ಷದ ದೈವಾರಾಧನೆ ಮುಗ್ದಿದೆ, ಎಂಡ್ ಆಗಿದೆ. ಚೆನ್ನಾಗಿತ್ತು ಈ ವರ್ಷ. ಬಾಯ್ಸ್ ಎಲ್ಲ ಬೆಂಗಳೂರಿಂದ ಬಂದಿದ್ರು ನೋಡಿ, ಮತ್ತು ನಮ್ಮ ಚಿಕ್ಕಮ್ಮಂದಿರೆಲ್ಲ ಬಂದಿದ್ದರು. ಈ ಸರ್ತಿ ಅಪರೂಪಕ್ಕೆ ಖುಷಿ ಆಯ್ತು ಎಲ್ಲ ಬಂದಿದ್ದು ನೋಡಿ. ಬಾಯ್ಸ್ ಇವಾಗಲೇ ಬೆಂಗಳೂರಿಗೆ ಹೋಗ್ತಾ ಇದ್ದಾರಂತೆ, ಅವ್ರಿಗೆ ಬಾಯಿ ಹೇಳೋಣ. ಮತ್ತು ಭೂತ ಕಟ್ಟು ವರ್ಷ ಹೋಗ್ತಿದ್ದಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಸೆಟ್ಲ್ಮೆಂಟ್ ಮಾಡ್ತಾಯಿದ್ದಾರೆ ನಮ್ಮ ಅಧ್ಯಕ್ಷರು ನೋಡಿ, ಕೂತ್ಕೊಂಡು ಸೆಟ್ಲ್ಮೆಂಟ್ ಮಾಡ್ತಾಯಿದ್ದಾರೆ ಎಲ್ಲರೂ. ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಸೂಪರ್, ಒಟ್ಟಿನಲ್ಲಿ ಸಖತ್ತಾಗಿತ್ತು ಈ ವರ್ಷ. ಎಲ್ಲರಿಗೂ ಬಾಯಿ ಹೇಳಿ ಕಳಿಸ್ಕೊಡೋಣ. ಓಕೆ, ನಮ್ಮ ಸ್ನೇಹಿತರೆಲ್ಲ ಎಲ್ಲ ಹೊಡ್ತಾ ಇದ್ದಾರೆ ಬೆಂಗಳೂರಿಗೆ ನೋಡಿ. ಲೇಟೆಸ್ಟ್ ಆಗಿ ಬಂದು ಹಂಗೆ ಹೋಗ್ಬಿಟ್ರು ವಾಪಸ್ ಜೈ ಅಂತ. ಎಲ್ಲ ಲೇಟೆಸ್ಟ್ ಆಗಿ ಬಂದು ಫಾಸ್ಟ್ ಆಗಿ ಹೋಗ್ತಾ ಇದಾರೆ. ಈಗ ಬೆಂಗಳೂರಿಗೆ ಹೋಗ್ಬಿಡ್ತೇವೆ ಆರಾಮ್ ಜಾಲಿ. ಒಬ್ರೊಬ್ರೆ ಬಂದ್ರೆ ಹಿಂಗೆ. ದೇವ್ರೆ, ಕೋಳಿ ಉಳಿಸಿ ಕೋಳಿ ಬೆಳೆಸಿ. ಅವರು ಹೇಳಿದಂತ ಗೊತ್ತುಂಟ, ನಾನು ಹೋದ್ರು ನಾನು ಕೋಳಿಯನ್ನು ಬಿಡುವುದಿಲ್ಲ. ಕೋಳಿ ನಿಮ್ಮನ್ನ ಬಿಡುತ್ತೆ, ಕೋಳಿ ಇವ್ರನ್ನ ಬಿಡುತ್ತೆ. ಹಂಗೆ ಸರಿನಪ್ಪ, ಹುಷಾರಾಗಿ. ನನ್ನ ಮಗನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಎಂತ ನೋಡ್ಕೊಳ್ಳೋದು ಮಾರೆ, ನನ್ನ ನೋಡ್ಕೊಳ್ಳಿ ನನಗೆ ಆಗ್ತಾವ್ರೆ. ಏನ್ ಹೇಳಿದ್ರು ವಿಡಿಯೋ ಕಾಲ್ ಮಾಡಿ ನೋಡ್ತಾ ಇರ್ತೀನಿ. ಹಿಂಗಿದೆ ಯಾರೋ ಹೋಗಿದ್ದೆ ಅದೇ ಏನಾದ್ರು ತಪ್ಪು ಮಾಡಿದ್ರೆ ನನ್ನ ಹತ್ರ ಹೇಳಿ, ಅವನ್ನ ಸುಧಾರಿಸ್ಬೇಕು. ಸರಿ, ಹುಷಾರಾಗಿ ಹೋಗಿ. ಹೋಗಿದ ತಕ್ಷಣ ಮೆಸೇಜ್ ಹಾಕಿ, ಏನಾದ್ರು ಆದ್ರೆ ಫೋನ್ ಮಾಡಬೇಡಿ, ಫೋನ್ ಮಾಡಕ್ ಹೋಗ್ಬೇಡಿ, ಫೋನ್ ಮಾಡಬೇಡಿ, ಮೆಸೇಜ್ ಹಾಕಿ ಫೋನ್ ಮಾಡಕ್ ಹೋಗ್ಬೇಡಿ. ಮಲ್ಗಿರ್ತೀರೋ ಮೆಸೇಜ್ ಹಾಕಿ, ಬೆಳಿಗ್ಗೆ ನೋಡ್ತೀನಿ, ನೈಟ್ ನೋಡಕ್ಕಾಗಲ್ಲ ಅದಕ್ಕೆ. ಓಕೆನಾ? ಓ ನೋ, ಇದೇ ಮಾಡ್ರೋ ನೀವು. ಬರ್ತಾ ನೋಡಿ, ಟೋಲ್ ಗಲಾಟೆ ಮಾಡ್ಕೊಂಡ್ ಬಂದಿದ್ದಾರೆ. ಉಡುಪಿ ಏನೋ ಮಾಡ್ತಾರ ಒಟ್ಟಿನಲ್ಲಿ. ಏನು ವಾಪಸ್ ಬೆಂಗಳೂರಿಗೆ ಓ, ಇವ್ರ ಕತೆ ಬಿಡ್ತಾವ್ರೆ. ಸೊ ಬಾಯ್ಸ್ ಎಲ್ಲ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದಾರೆ ನೋಡಿ. ಏನ್ ಹೇಳಿ, ಸೂಪರು. ಬಂದ್ರು ಹೋದ್ರು. ಮ್ಯಾಗ್ವಿಲ್ ನೋಡಿ ಬನ್ನಿ. ಮ್ಯಾಗ್ವಿಲು ಕಾರಿಗೆ ಬೇರೆ ಹೊಸ ಮ್ಯಾಗ್ವಿಲು. ಸ್ವಲ್ಪ ಬೆಳಕಲ್ಲಿ ಬಂದಿದ್ರೆ ಚೆನ್ನಾಗಿರೋದು. ಓಹೋ ಲಕ 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 ಅನ್ಸ್ಬಿಟ್ಟಿದ್ದಾರೆ ಕಾರ್ಗೆ. ಮಲಗಿಸ್ತೀನಿ ಇವಾಗ, ಅದೇ ಕೆಲಸ. ಏನ್ ಹೇಳು, ಕಣ್ಣು ಬಿಡ್ತಾನೋ ದೊಡ್ಡದಾಗಿ. ಓಕೆ ಹುಷಾರಾಗಿ ಹೋಗ್ರಪ್ಪ, ಹುಷಾರಾಗಿ ಹೋಗಿ ಬಾಯ್ಸ್. ಓಕೆನಾ? ಹುಷಾರಾಗಿ ಹೊಡಿ. ಹೋಗಿ ತಕ್ಷಣ ಮೆಸೇಜ್ ಮಾಡ್ರಿ. ಹಿಂಗೋದ್ರೆ ಉಪ್ಪಿನಂಗಡಿ, ಹಿಂಗೋದ್ರೆ ಬಂದಿದ್ರು ಒಟ್ಟು. ಹಾ, ಹುಷಾರು ಪವನ್. ಬಾಯ್ ಬಾಯ್. ಬಾಯ್ ಬಾಯ್. ಎಲ್ಲರಿಗೂ ಬಾಯ್. ನಿದ್ರೆ ಮಾಡ್ತಿದ್ರೆ ಮಲ್ಕೊಳ್ಳಿ, ಕೆಲ್ಸಕ್ಕೆ ಹೋಗ್ತಿದ್ರೆ ಏನೋ ಒಂದು ಮಾಡ್ಕೊಂಡಿರಿ, ಏನೇನೋ. ಓಕೆ. ಅಯ್ಯೋ ನೋಡು, ನೀವೆಲ್ಲ ಹೋಗ್ತಾರೆ ಅಳ್ತವನೆ. ಬಾಯ್ ಬಾಯ್ ಬಾಯ್. ಹುಷಾರಪ್ಪ. ಬಾಯ್
ಬಾಯ್ ಬಾಯ್, ಟೇಕ್ ಕೇರ್ ಗೈಸ್. ಕಳಿಸ್ಬಿಡ, ನಮ್ಮ ಮಗನ ಜೊತೆ ಆಟ ಆಡಿಸ್ತೀನಿ. ಅಯ್ಯೋ ನಮ್ಮ ವೈಫ್ ಅಷ್ಟೇ. ಏನಾಗುತ್ತೆ? ಬಾಯ್ ಫ್ರೆಂಡ್ಸ್. ಬಟ್ಟೆ ಎಲ್ಲ ತಂದಿದ್ದೆ ಕಣೋ, ಎಂತಕ್ಕೆ ಬೇಜಾರಾಗ್ತಿದೆ. ಇಲ್ಲ ಬಿಡ ನಡೀರಿ. ಹುಷಾರು, ಎಲ್ಲೆಲ್ಲ ಹೋಗ್ತೀನಿ ಅಂತವ್ರೆ, ಹುಷಾರಾಗಿ ಹೋಗ್ರಪ್ಪ. ಏನೋ ಒಬ್ರು ಮೈಸೂರು ಅಂತೀರಿ, ಇನ್ನೊಬ್ರು ಶಿವಮೊಗ್ಗ ನಮ್ಮ ಅಂತೀರಾ. ತಂಗಿನೂ ಹೋಗ್ತಾವಳ, ಅವ್ಳಿಗೆ ಬಾಯ್ ಹೇಳ್ಬೇಕು. ಬಾಯ್ 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 ಅಣ್ಣ. ಬಾಯ್ 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 ಬ್ಯಾಗಲ್ಲಿ ಬಾಯ್ ಬಾಯ್ ಕಣ. ಬಾಯ್ ಬಾಯ್. ಬಾಯ್ ಪವನ್. ಓಕೆ ಬಾಯ್ ಬಾಯ್. ಬಾಯ್ ವಿನಯ್. ಬಾಯ್ ಬಾಯ್. ಈ ವರ್ಷದ ದೈವಾರಾಧನೆ ಮುಗ್ದಿದೆ. ಇನ್ನು ಏನಿದ್ರು ಮುಂದಿನ ವರ್ಷನೇ ಎಲ್ಲ ಸೇರೋದು ಫ್ಯಾಮಿಲಿ ಮೆಂಬರ್ಸು. ಇಲ್ಲಾಂದರೆ ಯಾವ್ದಾದ್ರು ಫಂಕ್ಷನ್ ಇದ್ದರೆ ಸೇರ್ತೀವಿ, ಅದು ಬೇರೆ ವಿಷಯ. ಆದ್ರೂ ಎಲ್ಲರೂ ಸೇರೋದು ಇದೊಂದೇ ಫಂಕ್ಷನಲ್ಲಿ ನಾವೆಲ್ಲ. ಕೆಲವರೆಲ್ಲ ಮನೆಗೆ ಹೋದರು, ನಾವು ಕೆಲವರೆಲ್ಲ ಇಲ್ಲೇ ಸ್ಟೇ ಮಾಡಿದ್ದಾರೆ, ನಮ್ಮ ಚಿಕ್ಕಮ್ಮಂದಿರೆಲ್ಲ. ಇನ್ನು ಕೆಲವರೆಲ್ಲ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಸ್ಟೇ ಮಾಡಿದ್ದಾರೆ. ಸೊ ನಾವು ನಾಡಿದ್ದು ಸೋಮವಾರ ಇಲ್ಲಿಂದ ಹೊಡ್ತೀವಿ. ಸೊ ಎಲ್ಲ ಚೆನ್ನಾಗಾಯಿತು ಫಂಕ್ಷನ್ನು. ಗಿರಿಯವರೆಲ್ಲ ಬಂದಿದ್ದರು ಬೆಂಗಳೂರಿನ, ಗಿರಿ, ಪವನು, ಅದಾದಮೇಲೆ ಕೃಷ್ಣ, ವಿನಯ್, ಅದಾದಮೇಲೆ ಅಭಿಲಾಷು. ತುಂಬ ಖುಷಿಯಾಯಿತು. ಮತ್ತು ಎಲ್ಲ ಕಾರ್ಯಕ್ರಮ ಸಖತ್ತಾಗಿ ನಡೀತು. ಖುಷಿಯಾಯಿತು ತುಂಬ ನಮಗೂ. ನನ್ನ ಮಗನೂ ನೋಡ್ದೆ ಫಾರ್ ದ ಫಸ್ಟ್ ಟೈಮು ದೈವಾರಾಧನೆನ. ಏನು ಭಯ ಇಲ್ಲದೆ ನೋಡ್ದೆ, ಅದೊಂದು ನಮಗೆ ಖುಷಿಯಾಯಿತು, ಅವನಿಗೂ ಖುಷಿಯಾಯಿತು. ಮತ್ತು ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದರು. ಸಖತ್ತಾಯಿತು. ಒಟ್ಟಿನಲ್ಲಿ ಓವರಾಲಾಗಿ ಸೂಪರಾಗಿತ್ತು. ಎಲ್ಲರಿಗೂ ಖುಷಿಯಾಯಿತು, ಚೆನ್ನಾಗಾಯಿತು. ದೇವ್ರ ದಯೆಯಿಂದ ಎಲ್ಲ ಒಂದು ಏನಂತಾರೆ, ಒಂದು ಫ್ಲೋಲಿ ಸಖತ್ತಾಗಿ ನೋಡ್ಕೊಂಡು ಹೋಯ್ತು. ಏನೇ ಯಾವುದೇ ಅಡಚಣೆ ಬರಲಿಲ್ಲ. ಸೊ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾಳ ಅನಿಸ್ತಾ ಇದೆ. ಶುಭ ದಿನ.